ಬೆಲೆ ಏರಿಕೆ ಖಂಡಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ನಿಂದ ಎತ್ತಿನ ಗಾಡಿ ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಎತ್ತಿನ ಗಾಡಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ ವಾಟಾಳ್. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವರು ಬೆಲೆ ಏರಿಕೆ ವಿರುದ್ಧ ಮಾತನಾಡದಿದ್ರೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಇಡೀ ಕರ್ನಾಟಕ ರಾಜ್ಯ ಒಂದು ರೀತಿ ನರಕ ಆಗಿದೆ. LPG ಇಲ್ಲ, ಡೀಸೆಲ್ ಇಲ್ಲ, ಪೆಟ್ರೋಲ್ ಜಾಸ್ತಿ, ಅಕ್ಕಿ ಬೆಲೆ ಜಾಸ್ತಿ, ರಾಗಿ ಬೆಲೆ ಜಾಸ್ತಿ, ಕಾಫಿ ಬೆಲೆ ಜಾಸ್ತಿ, ಕಜ್ಜಾಯ ಜಾಸ್ತಿ, ದೋಸೆ ಜಾಸ್ತಿ, ಎಲ್ಲ ಜಾಸ್ತಿ, ಒಂದು ಕಡಿಮೆ ಇಲ್ಲ. ಕಡಲೆಕಾಯಿ ತಿನ್ನೋಣ ಅಂದ್ರೆ ಅದು ಜಾಸ್ತಿ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಡೀಸೆಲ್ ಸಿಗೋದೇ ಇಲ್ಲ, ಗ್ಯಾಸ್ ಸಿಗೋದೇ ಇಲ್ಲ. LPG ಪಾಪ ಆ ರಿಕ್ಷಾ ಡ್ರೈವರ್ಗಳು ಅವ್ರು ನಿಜವಾಗ್ಲೂ ಒಂದು ಹೊತ್ತು ಊಟ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಮತ್ತು ಬಸ್ ದರ ಸಿಕ್ಕಾಬಟ್ಟೆ ಖಾಸಗಿಯವರು ಏರಿಸಿದ್ದಾರೆ, ಸರ್ಕಾರದವರು ಏರಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.